ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ರೆ ಏನು ಮಾಡಬೇಕಾಗತ್ತೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನಕ್ಕೆ ಅಕ್ಷಯ ವೃಕ್ಷ ಅವರ ಮನೆಗೆ ತಲುಪಿ ಅವ್ರ ಆಫೀಸ್ನಲ್ಲಿ ಇಟ್ಕೊಂಡು ಹಲವಾರು ರೀತಿಯಾಗಿರುವಂಥ ಚಮತ್ಕಾರಗಳು, ಮಿರಾಕಲ್ಸ್ ಅವ್ರ ಲೈಫಲ್ಲಿ ನಡೆದಿದೆ. ಸೊ ಇವತ್ತಿನ ಪ್ರಶ್ನೆ ಇಷ್ಟೇ, ಇದನ್ನು ನಾವು ಗಿಫ್ಟ್ ಕೂಡ ಕೊಡಬಹುದಾ ಬೇರೆಯವ್ರಿಗೆ? ಬಿಕಾಸ್ ಇನ್ನೊಬ್ರಿಗೆ ಒಳ್ಳೇದಾಗಲಿ, ನಮ್ಮ ಫ್ಯಾಮಿಲಿಯ ಇನ್ನೊಂದು ಮೆಂಬರ್, ಅಣ್ಣನಿಗಾಗಿರ್ಬೋದು, ಅಕ್ಕನಿಗಾಗಿರ್ಬೋದು, ಅಥವಾ ಫ್ರೆಂಡ್ಗಾಗಿರ್ಬೋದು. ಸೊ ಇದನ್ನು ಗಿಫ್ಟ್ ಮಾಡೋದ್ರಿಂದ ಅವ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನನ್ನ ಒಂದು ಪ್ರಶ್ನೆ ಇದು. ಸೊ ಏನು ಹೇಳ್ತಿರೋ ಗೊತ್ತಿಲ್ಲ, ಈ ಪ್ರಶ್ನೆಗೆ ಉತ್ತರವನ್ನು ತಿಳಿಸ್ಕೊಡಿ ಗುರುಗಳೇ ದಯವಿಟ್ಟು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದನ್ನು ಬರೆದಿಟ್ಕೊಳ್ಳಿ. ನಮ್ಮ ಲೈಫಲ್ಲಿ ಒಂದು ಮಿರಾಕಲ್ ನಡಿಬೇಕಾ? ಅದು ನಾನು ಮೊನ್ನೆ ಅಷ್ಟೇ ಹೇಳಿದ್ದೀನಿ. ಈ ಪೃಥ್ವಿ ತತ್ವಕ್ಕೆ ಒಂದು ಲಿಂಗ, ಜಲತತ್ವಕ್ಕೆ ಒಂದು ಲಿಂಗ, ಆಕಾಶ ತತ್ವಕ್ಕೆ ಒಂದು ಲಿಂಗ, ಜಂಬುಕೇಶ್ವರ, ಕಾಳಹಸ್ತಿ, ಇನ್ನು ಪೃಥ್ವಿಲಿಂಗಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಕಂಚಿ, ಅರುಣಾಚಲಂ, ಇವರು ಹೇಳ್ಕೊಂಡು ಬಂದಿದ್ದಾನೆ. ಇಂತಹ ಕ್ಷೇತ್ರಗಳಿಗೆ ನೀವು ವರ್ಷಕ್ಕೆ 108 ದಿನಕ್ಕೆ ಹೋಗಿ ಬಂದಷ್ಟೇ ಪ್ರತಿಫಲನ ಪಡ್ಕೊಳ್ತಕ್ಕಂತಹದ್ದು. ಒಟ್ಟಾರೆಯಾಗಿ ನಾವು ಇಟ್ಕೊಳ್ತೀವಲ್ಲ, ಬಹಳ ಹೇಳ್ತಾನೆ ಇಲ್ಲಿ, ಈ ದಾನ ಅಂತೇಳಿ ನಾವು ಕೊಡಬೇಕಾದ್ರೆ ನಮ್ಮ ಹತ್ರ ಕರೆಸ್ಕೊಂಡು ಕೊಡ್ತೀವಲ್ಲ, ಅದು ಪರ್ಸೆಂಟೇಜ್ ಅಂತೆ. ನಾವೇ ಹುಡ್ಕೊಂಡು ಕೊಡ್ತೀವಲ್ಲ, ಅದು 100ಕ್ಕೆ 100 ಅಂತೆ, 100ಕ್ಕೆ 100 ಅಂತ. ಈಗ ನೀವು ಹೇಳೋದು ತುಂಬ ಅದ್ಭುತವಾಗಿರೋ ಪ್ರಶ್ನೆ ಇದು. ನಾವು ಇಟ್ಕೊಳ್ತೀವಿ ಕರೆಕ್ಟು, ಇದು ನಮಗೋಸ್ಕರ, ಇದು ಸ್ವಾರ್ಥ ಅಂತ ಸ್ವಲ್ಪ ಕಾಣಿಸುತ್ತೆ. ಆದರೆ ಭಗವಂತ ಸ್ವಲ್ಪ ಎಲ್ಲಿ ಅಂತಂದರೆ, ಪರರ ಬಗ್ಗೆ ಚಿಂತನೆ ಮಾಡಿದಾಗ ಮಾತ್ರವೇ ಅಂತೆ ಅವನು ಹೆಚ್ಚು ಶೀಘ್ರವಾಗಿ ಕಾಣಿಸ್ಕೊಳ್ತಕ್ಕಂಥದ್ದು. ಪರೋಪಕಾರಮಿದಂ ಶರೀರಂ ಅಂತ ಹೇಳ್ತಾನೆ. ಅದಕ್ಕಾಗಿ ನಾವೇನಾದರೂ ಹಾಗೆ ನಮ್ಮ ಬದುಕಲ್ಲಿ ನಡೆಯಬಾರದಾಗಿರತಂತಹ ದುರ್ಘಟನೆ ನಡೆದು ಹೋಗಿದೆ, ಇನ್ನು ನಡಿಬೇಕು. ಏನು ನಡಿಬೇಕು? ಉತ್ತಮವಾಗಿರೋ ಮಿರಾಕಲ್ಸ್ ನಡಿಬೇಕು ನಮ್ಮ ಬದುಕಲ್ಲಿ. ಒಂದು ಪವಾಡವೇ ನಡೆದೋಗ್ಬೇಕು. ಯಾಕೆ ನನ್ನ ಕಣ್ಮುಂದೆ ಕಾಣ್ತಾ ಇಲ್ಲ, ನನಗೇನೇನು ಆದಾಯ ಇಲ್ಲ, ಆಮೇಲೆ ದೊಡ್ಡ ಮಟ್ಟದ ಈ ಸಾಲ ತೀರ್ಸೋಕ್ಕಂತೂ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವ್ನಿಗೆ ಆದಾಯದ ಮೂಲ ಅವ್ನ ಕಣ್ಣು ಮುಂದೆ ಕಾಣ್ತಾ ಇದೆ. ಅದಲ್ಲವೇ ಅಲ್ಲ, ಇನ್ನು ಮಕ್ಕಳ ಬಗ್ಗೆನೋ ಒಬ್ಬೊಬ್ಬರು ಹೇಳಿದ ಮಾತು ಕೇಳ್ತಾ ಇಲ್ಲ. ಒಟ್ಟಾರೆ ಕುಟುಂಬವೇ ಛಿದ್ರವಾಗಿದೆ. ನನ್ನ ಬದುಕು ನನ್ನ ಹಿಡಿತದಲ್ಲಿ ಈಗ ಇಲ್ಲ ಅನ್ನೋಂಥವ್ರು ಏನೆಲ್ಲ ಮಾಡ್ಬೋದು ಅಂತಂದರೆ, ಮಕ್ಕಳನ್ನು ರಕ್ಷಣಾತ್ಮಕವಾಗಿರ್ತಕ್ಕಂಥ ಕವಚವನ್ನಾಗಿ ಇಡಲಿದೆ ಈ ಅಕ್ಷಯ ವೃಕ್ಷ. ನೀವೆಲ್ಲೋ ನಿಮ್ಮ ಬಿಸ್ನೆಸ್ಸಲ್ಲಿ ಅಪ್ಪಿ ಕೈ ಸುಟ್ಕೊಂಡಿದ್ರೆ ನಿಮ್ಮನ್ನು ಸಂಪೂರ್ಣವಾಗಿ ಹೇಗೆ ರಕ್ಷಣಾತ್ಮಕವಾಗಿರ್ತಕ್ಕಂಥ ಒಂದು ರಿಸರ್ವ್ ಬ್ಯಾಂಕ್ ಇರ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಮನೆಯಲ್ಲಾಗಿರ್ತಕ್ಕಂಥದ್ದು ದಂಪತಿಗಳ ಅನ್ಯೋನ್ಯತೆಗೆ ಧಕ್ಕೆ ಬಂದಿತ್ತು ಅಂತಂದರೆ ಅಲ್ಲಿಯೂ ಕೂಡ ಅನನ್ಯೋರ್ ದಂಪತ್ಯೋಹೋ, ನೀವು ಹಾಗೆ ಇರ್ತೀರಿ ಕೂಡ. ಅರುಂಧತಿ ವಸಿಷ್ಠ ಹಾಗೆ ನೀವು ಇರಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಕೂಡ ಅಕ್ಷಯ ವೃಕ್ಷ ಅನ್ನೋದಿತ್ತು ಅಂತಂದರೆ. ಇನ್ನು ನೀವು ಅದನ್ನು ದಾನ ಮಾಡ್ತೀನಿ, ಗಿಫ್ಟ್ ಮಾಡ್ತೀನಿ ಅಂತಂದರೆ ಮಾತ್ರ ಧನಧಾನ್ಯದ ಕೋಡಿ ಅರಿದು ಬರಲಿದೆ. ಇದು ಕೂಡ ಬರೆದಿಟ್ಕೋಬೋದು ನೀವು. ನಾವೊಬ್ಬರು ಸಹಾಯ ಆಗಬೇಕು. ನಾನು ಹೇಳ್ತಿರ್ತಕ್ಕಂಥದ್ದು, ಈ ಊಟವನ್ನು ಕೊಟ್ಟಾಗ ಹಸಿದವನಿಗೆ ಯಾವ ರೀತಿಯಾಗಿ ಅವನ ಹಬ್ಬ ತುಂಬ ತೃಪ್ತಿ ಆಯಿತು ಅಂತ ಹೇಳ್ತಾನೋ, ಹಾಗೇ ಅವ್ರ ಮನೆಗೆ ನೀವೇನೋ ಕೊಟ್ಟಿದ್ರಿ ನಮಗೊಂದು ಗಿಫ್ಟು, ಅದರಿಂದ ಅದು ಬಂದಮೇಲೆ ನಮ್ಮ ಮನೆಗೆ ತುಂಬ ಒಳ್ಳೇದಾಯ್ತು ರೀ ಅಂತ ಅವನು ಅಂದ ಅಂತಂದರೆ ಇವ್ರಿಗಾಗ ಖುಷಿನೇ ಬೇರೆ. ಇವ್ರಿಗೆ ಮತ್ತೆ ಟ್ರಾನ್ಸ್ಫರ್, ಅದು ಯಾವ ರೀತಿ ಪ್ರತಿಫಲ, ಅಷ್ಟು ಅದ್ಭುತವಾಗಿರೋ ಟ್ರಾನ್ಸ್ಫರ್. ಅಂದರೆ ಗೊತ್ತಿಲ್ವಲ್ಲ, ನಾ ಒಬ್ಬ ಪಾಪಿ ಸಮುದ್ರಕ್ಕೆ ಹಿಡಿದ್ರು ಮಣಕಾಲುದ್ದ ನೀರಿಲ್ಲ ಅಂತಂದಾಗ ಇವನು ತೊಗೊಂಡಾಗ ಏನು ಸ್ವಲ್ಪ ಆಯ್ತಾ ಗೊತ್ತಿಲ್ಲ, ಬೇರೆಯೊಬ್ಬರು ಕೊಟ್ಟಾಗರೆ ಮಿರಾಕಲ್ ಅನ್ನೋ ಪದ ಅಪ್ಲೈ ಆಗೋದು ನಿಮಗೆ. ನೀವೇ ತೆಗೆದುಕೊಂಡು ಇಟ್ಕೊಂಡಾಗ ಮಿರಾಕಲ್ ಪದ ಬಳಕೆ ಆಗಲ್ಲ. ಅಲ್ಲಿ ನಿಮ್ಮ ಕಷ್ಟ, ನಿಮ್ಮದಾಗಿರ್ತಕ್ಕಂಥದ್ದು ಶ್ರಮ ಪ್ಲಸ್ ಪರಿಶ್ರಮ, ಇದರಲ್ಲಿ ಮಾತ್ರ ನೀವು ಫಲವನ್ನು ಖಂಡಿತ ಕಾಣ್ತೀರಿ. ಅದ್ಭುತವಾಗಿ ಯಶೋಕೀರ್ತಿಯನ್ನು ಕಾಣ್ತೀರಿ. ಆದರೆ ಮತ್ತಷ್ಟು ಇನ್ನಷ್ಟು ಅದರ 2ರಷ್ಟು ಅಭ್ಯುದಯದ ಫಲವನ್ನು ಕಾಣ್ತೀವಿ ಅಂತಂದರೆ, ಮಿರಾಕಲ್ ನಡಿಬೇಕು ಅಂತಂದರೆ ನೀವು ಗಿಫ್ಟ್ ಮಾಡ್ತೀರಲ್ಲ, ದಾನ ಮಾಡ್ತೀರಲ್ಲ, ಅಲ್ಲಿರ್ತಕ್ಕಂಥದ್ದು ನಿಮಗೆ ಭಗವಂತನ ಚಿನ್ಮುದ್ರೆಯ ಅಭಯ ಮುದ್ರೆ ಖಂಡಿತ ಇರುತ್ತೆ. ಖಂಡಿತ ಗುರುಗಳೇ. ಸೊ ಗಿಫ್ಟ್ ಮಾಡಿದಾಗ ಆ ಮಿರಾಕಲ್ಸ್ ಅನ್ನೋಂಥದ್ದು ಇವರ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ತಿಳಿಸಿದ್ರಿ. ಒಟ್ಟಾರೆ ನಮಗೆ ಅಕ್ಷಯ ವೃಕ್ಷದ ಮಹತ್ವವನ್ನು ಸಾಕಷ್ಟು ಸಂಚಿಕೆಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಬದುಕಿನಲ್ಲಿ ಮಿರಾಕಲ್ಸ್ ನಡಿಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ಸಮಸ್ಯೆಲಿದ್ದವ್ರಿಗೆ ಖಂಡಿತವಾಗ್ಲೂ ನೀವು ಗಿಫ್ಟ್ ಮಾಡಿದ್ರೆ ನಿಮ್ಮ ಲೈಫ್ನಲ್ಲಿ ಮಿರಾಕಲ್ಸ್ ಆಗೋದಂತೂ ಖಂಡಿತವಾಗ್ಲೂ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.